ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಖಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 2. ಶ್ರೀಪಾದ ಶ್ರೀವಲ್ಲಭರ ಬಾಲ್ಯಲೀಲೆಗಳು ಹಾಗೂ ಅವರ ಭವಿಷ್ಯವಾಣಿ, ಅಲ್ಲದೆ ನರಸಾವಧಾನಿಗಳು ಮತ್ತು ಶ್ರೀಪಾದರ ಸಂವಾದ. ಶ್ರೀ ಗುರು ದತ್ತಾತ್ರೇಯನು ಸಕಲ ಚರಾಚರವಾದ ಈ ಸೃಷ್ಟಿಯ ಮೂಲ. ಅವನು ವಟವೃಕ್ಷವಿದ್ದಂತೆ. ಅವನ ಅವತಾರಗಳು ಹಾಗೂ ಅಂಶಾವತಾರಗಳೆಲ್ಲವೂ ಈ ವೃಕ್ಷದ ಬಿಳಲುಗಳಂತೆ. ಅವು ಕೂಡ ಮುಂದೆ ಒಂದೊಂದು ವಟವೃಕ್ಷವಾದರೂ ಅವುಗಳೆಲ್ಲದರ ಮೂಲ ಶ್ರೀ ದತ್ತನೇ. ಬದುಕಿಗೆ ಯಾವ ದಾರಿಯಾದರೇನು? ಎಲ್ಲ ಬದುಕಿನ ಆತ್ಮವು ಕೊನೆಗೆ ಅವನಲ್ಲೇ ಲೀನವಾದಂತೆ. ಯಾವ ಜಾತಿ ಕುಲ ಸಂಪ್ರದಾಯವಾದರೂ ಕೊನೆಗೆ ದತ್ತನಲ್ಲೇ ಸಮನ್ವಯಗೊಳ್ಳುತ್ತದೆ. ಅಂತೆಯೇ ಶ್ರೀದತ್ತನು ಮಹಾಯೋಗಿಗಳು ಸಿದ್ಧಪುರುಷರು ಇರುವ ಜಾಗ ಪೀಠಿಕಾಪುರದಲ್ಲಿ ಗಣೇಶ ಚತುರ್ಥಿಯಂದು ಕಲಿಯುಗದ ಪ್ರಥಮಾವತಾರವಾಗಿ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಜನಿಸುವರು. ಇವರ ಚರಣದಲ್ಲಿ ಸರ್ವ ಲಕ್ಷಣಗಳು ಇರುವುದರಿಂದಲೇ ಇವರಿಗೆ ಶ್ರೀಪಾದ ಶ್ರೀವಲ್ಲಭರೆಂದು ಹೆಸರು ಬರಲು ಕಾರಣವಾಗಿರುತ್ತದೆ. ಇಂಥ ಲೀಲಾಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭರು ತಾನು ಯೋನಿಜರಾಗಿ ಹುಟ್ಟಿ ಬರುವ ಪೂರ್ವದಲ್ಲೇ 100 ಸಂವತ್ಸರಗಳ ಮೊದಲು ಅಯೋನಿಜರಾಗಿ ಹುಟ್ಟಿ ಬಂದಿದ್ದೇ ಅಲ್ಲದೆ ಸಾಕ್ಷಾತ್ ದತ್ತನಾದ ನಾನು ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿ 16 ವರ್ಷದ ಬಾಲಕನಾಗಿ ಸುಮತಿ ಮನೆಗೆ ಭಿಕ್ಷೆಗೆ ಹೋದಾಗ ಆ ತಾಯಿಯು ನನ್ನ ಕಾಲಿಗೆ ಬಿದ್ದಿದ್ದರಿಂದ ನನ್ನ ಆಯುಷ್ಯ ಕ್ಷೀಣಿಸಿ 16 ವರ್ಷಕ್ಕೆ ನಿಲ್ಲಿಸಬೇಕಾಯಿತು ಅಂತ ಹೇಳಿಕೊಂಡಿದ್ದನ್ನು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಿಂದ ತಿಳಿದು ಬರುತ್ತದೆ. ಇವರು ಜನನವಾದಾಗ 3 ತಲೆಯ ಸರ್ಪವು 18 ದಿನಗಳ ಕಾಲ ಮಗುವಿಗೆ ತಲೆಯ ಮೇಲೆ ಹೆಡೆ ಬಿಚ್ಚಿ ನೆರಳಾಗಿ ನಿಂತಿತ್ತಂತೆ. ಆ ಸಮಯದಲ್ಲಿ 4 ವೇದಗಳು, 18 ಪುರಾಣಗಳು, ಮಹಾಪುರುಷರು ಜ್ಯೋತಿ ಸ್ವರೂಪದಲ್ಲಿ ಅಲ್ಲಿಗೆ ಬಂದು ವೇದಘೋಷ ಮಾಡುವುದನ್ನು ಹೊರಗೆ ಕುಂತ ಅಜ್ಜ ಬಾಪನಾರಿಯರು ಕೇಳಿ ಮೂಕ ವಿಸ್ಮಿತರಾಗುತ್ತಾರೆ. ಶ್ರೀಪಾದ ಶ್ರೀವಲ್ಲಭರು ತನ್ನ ಬಾಲ್ಯದಲ್ಲಿಯೇ ಹಲವಾರು ಲೀಲೆಗಳನ್ನು ತೋರುತ್ತಾ ಮಗುವಾಗಿದ್ದಾಗ ಬಾಪನಾರಿಯರೊಂದಿಗೆ ಪಂಡಿತ ಪರಿಷತ್ತಿಗೆ ಹೋಗುವುದು, ಶಾಸ್ತ್ರ ಪ್ರಸಂಗಗಳು ಮಾಡುವುದು, ಹೀಗೆ ಹಲವಾರು ಬಗೆಯ ಅವರ ಚಿತ್ರ ವಿಚಿತ್ರವಾದ ಲೀಲೆಗಳನ್ನು ನೋಡಿದ ಪೀಠಿಕಾಪುರದ ಜನರು ಶ್ರೀಪಾದರು ನಿಜಕ್ಕೂ ದತ್ತಾವತಾರಿಯೇ ಆಗಿರುವರೆಂದು ನುಡಿಯುತ್ತಿದ್ದರು. ಒಮ್ಮೆ ಶ್ರೀಪಾದರ ಮೇಲೆ ಅವಮಾನವೆಸಗಿದ ಮತ್ತೋರ್ವ ತಾತನಾದ ನರಸಾವಧಾನಿಗಳ ಮೇಲೆ ವಕ್ರದೃಷ್ಟಿ ಬೀರಿದ ಶ್ರೀಪಾದರಿಂದಾಗಿ ಅವನಿಗೆ ಅನಂತ ಕಷ್ಟಗಳು ಬಂದೊದಗಿದವು. ನಂತರ ದತ್ತಾತ್ರೇಯನೇ ನಿಜವಾಗಿಯೂ ಶ್ರೀಪಾದರೆಂದು ಅರಿವಾಗಲು ಕರುಣಾಮಯಿಯಾದ ಬಾಲರೂಪ ಶ್ರೀಪಾದರು ನರಸಾವಧಾನಿಯನ್ನು ಕುರಿತು, ತಾತ, ಮೋಹದಿಂದ ಮೋಕ್ಷವು ಕಡಿಮೆಯಾಗುತ್ತದೆ. ನೀನೀಗ ಮೋಹಕ್ಕೆ ಒಳಗಾಗಿದ್ದೀಯ. ಆದ್ದರಿಂದ ನೀನು ಈ ಜನ್ಮ ಕಳೆದು ಮುಂದಿನ ಜನ್ಮದಲ್ಲಿ ಗಂಧರ್ವಪುರ ಹೆಸರಿನ ಗಾಣಗಾಪುರದಲ್ಲಿ ಬಡಬ್ರಾಹ್ಮಣನಾಗಿ ಹುಟ್ಟುವೆ. ಆಗ ನಾನು ನಿನಗೆ ವರದಾನ ಮಾಡಿ ನಿನ್ನನ್ನು ಉದ್ಧರಿಸುವೆನು ಎಂದು ನುಡಿಯುವರು. ಒಮ್ಮೆ ಪೀಠಿಕಾಪುರವು ಕಾಲರಾ ರೋಗಕ್ಕೆ ತುತ್ತಾಗಲು ಅಲ್ಲಿನ ಜನರು ಇದು ಮಾಯಾಮಾರಿ ರೋಗವೆಂದರಿತು ಅಲ್ಲಿನ ಗ್ರಾಮ ದೇವತೆಗೆ ಪ್ರಾಣಿಗಳ ಬಲಿ ಕೊಡಲು ಹೋಗುವುದನ್ನು ಅರಿತ ಶ್ರೀಪಾದರು ಅಂಥ ಕೆಟ್ಟ ಪದ್ಧತಿಯನ್ನು ಖಂಡಿಸುವರು. ಅಲ್ಲದೆ ದೇವಿಗೆ ಪ್ರಸನ್ನಗೊಳಿಸಲು ಸಾತ್ವಿಕ ಪದ್ಧತಿಯನ್ನು ಅನುಸರಿಸಿದರೆ ಸಾಕೆಂದು ಬಾಲಕ ಶ್ರೀಪಾದರು ಜನತೆಗೆ ತಿಳಿ ಹೇಳಿದರು. ಬಾಲ್ಯದಲ್ಲಿಯೇ ಶ್ರೀಪಾದರು ಪ್ರಾಣಿ ಬಲಿಯನ್ನು ನಿಷೇಧಿಸಿ ಅಂಧಕಾರದಲ್ಲಿ ಮುಳುಗಿದ ಅಂದಿನ ಸಮಾಜದ ಕಣ್ಣು ತೆರೆಸಿದರು. ನಂತರ ಬಾಪನಾರ್ಯರನ್ನು ಕುರಿತು, ತಾತ, ನಾನು ಮುಂದೆ ಗೋಕರ್ಣ ಮಹಾಬಲೇಶ್ವರ ಲಿಂಗವನ್ನು ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗವನ್ನು ಸಹ ಶಕ್ತಿಯುತವನ್ನಾಗಿ ಮಾಡಬೇಕೆಂದು ಕೊಂಡಿದ್ದೇನೆ. ಅಲ್ಲದೆ ನಾನು ಈ ಹಿಂದೆ ಅವಧೂತ ರೂಪದಲ್ಲಿರಲು ನನ್ನಮ್ಮ ನನಗೆ ನಮಸ್ಕಾರ ಮಾಡಿದ್ದರಿಂದ ನನ್ನ ಆಯುಷ್ಯವು ಕ್ಷೀಣಿಸಿ 16 ವರ್ಷಕ್ಕೆ ಸೀಮಿತ ಮಾಡಿಕೊಂಡಿದ್ದೇನೆ. ಆದ್ದರಿಂದ ನಾನು 16 ಸಂವತ್ಸರದವರೆಗೆ ಮಾತ್ರ ನಿಮ್ಮ ಮನೆಯಲ್ಲಿರುತ್ತೇನೆ. ಅಷ್ಟೇ ಅಲ್ಲದೆ ತಾತ, ನಿಮ್ಮ ಅನಿಸಿಕೆಯಂತೆ ನಾನು ಚಿರಂಜೀವಿಯಾಗಿರಲು ಸಂಕಲ್ಪ ಮಾಡಿದ್ದೇನೆ ಹಾಗೂ ಮುಂದಿನ ಜನ್ಮದಲ್ಲಿ ನಾನೇ ನರಸಿಂಹ ಸರಸ್ವತಿಯಾಗಿ ಅವತರಿಸಿ ಮರಾಠ ದೇಶದ ಪುಣ್ಯಕರ ನೆಲವಾದ ಕರಂಜಾನಗರದಲ್ಲಿ ಅವತರಿಸಿ ಹಲವು ಸಂವತ್ಸರಗಳವರೆಗೆ ಲೋಕ ಪರ್ಯಟನಾ ಕಾರ್ಯ ಕೈಗೊಂಡು ನಂತರ ಕನ್ನಡ ದೇಶದ ಗಂಧರ್ವಪುರ ಹೆಸರಿನ ತಪೋಭೂಮಿಯಾದ ಗಾಣಗಾಪುರದಲ್ಲಿ ಬಂದು ನೆಲೆಸಿ ಅಲ್ಲಿ ಅಗಣಿತ ಭಕ್ತರನ್ನು ಉದ್ಧರಿಸುವೆನು. ತದನಂತರ ಶ್ರೀಶೈಲದ ಕದಳೀವನಕ್ಕೆ ಸಾಗಿ ಅಲ್ಲಿ
300 ಸಂವತ್ಸರಗಳ ಕಾಲ ಘೋರ ತಪಗೈದು ಅಲ್ಲಿಂದ ಪ್ರಜ್ಞಾಪುರ ಹೆಸರಿನ ಅಕಲ್ಕೋಟೆಗೆ ಹೋಗಿ ಅಲ್ಲಿನ ವಟವೃಕ್ಷದಡಿಯಲ್ಲಿ ವಾಸಿಸಿ ಭಕ್ತೋದ್ಧಾರ ಕಾರ್ಯ ಕೈಗೊಳ್ಳುವೆನು. ಇಷ್ಟೇ ಅಲ್ಲದೆ ನಾನೇ ನರಸಿಂಹ ಸರಸ್ವತಿಯಾಗಿ ಹುಟ್ಟಿದ ಕರಂಜಾನಗರದ ಅನತಿ ದೂರದಲ್ಲಿ ನನ್ನಲ್ಲಿರುವ ಗಣೇಶನ ಅಂಶದಿಂದ ಗಜಾನನನೆಂಬ ಮಹಾತ್ಮನು ಶೇಂಗಾವಿಯಲ್ಲಿ ಕಾಣಿಸಿಕೊಳ್ಳುವನು. ಆಗ ಅವನ ವಯಸ್ಸೂ ಕೂಡ 16 ಇರುವುದು ಎಂದು ಬಾಲಲೀಲಾಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭರು ತಮ್ಮ ಹಲವಾರು ಬಾಲಲೀಲೆಗಳು ತೋರುತ್ತಾ ಅಜ್ಜನಾದ ಬಾಪನಾರ್ಯರಿಗೆ ತನ್ನ ಮುಂದಿನ ಕಾರ್ಯ ಕುರಿತಾಗಿಯೂ ಭವಿಷ್ಯವನ್ನು ನುಡಿಯುವರು. ಸೂರ್ಯ ಚಂದ್ರರ ಗತಿಯನ್ನು ಬದಲಾಯಿಸಬಹುದು, ಆದರೆ ಯಾವುದೇ ಕಾರಣಕ್ಕೂ ಶ್ರೀಪಾದ ಶ್ರೀ ವಲ್ಲಭರ ವಾಣಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅವರ ಆಜ್ಞೆಯನ್ನನುಸರಿಸಿಯೇ ಸೃಷ್ಟಿಯ ಚಲನವಲನಗಳು ನಡೆಯುತ್ತವೆ. ಯುಗಯುಗಗಳು ಬದಲಾದರೂ ಅವರ ಲೀಲೆ ವಾಗ್ದಾನಗಳು ಸತ್ಯಾಸತ್ಯವಾಗಿರುತ್ತವೆ. ಒಮ್ಮೆ ನರಸಾವಧಾನಿಗಳು ಹಾಗೂ ಬಾಲಕ ಶ್ರೀಪಾದರ ನಡುವೆ ನಡೆದ ಸಂಭಾಷಣೆಯನ್ನು ಶ್ರೀಪಾದ ಶ್ರೀ ವಲ್ಲಭ ಚರಿತಾಮೃತದಲ್ಲಿ ಹೇಳಿದ್ದುದನ್ನೇ ಇಲ್ಲಿ ಹೇಳಲಾಗಿದೆ. ಅದು ಎಂತೆಂದರೆ, ನರಸಾವಧಾನಿಗಳು, ನೀನು ಯಾರು? ದೇವತೆಯೇ, ಯಕ್ಷನೇ, ಮಾಂತ್ರಿಕನೇ? ಶ್ರೀಪಾದರು, ಹೌದು, ನಾನೇ. ಪಂಚಭೂತಾತ್ಮಕವಾದ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಅಣು ರೇಣು ತೃಣದಲ್ಲೂ ಲೀನವಾದ ಅದೃಶ್ಯ ಶಕ್ತಿ ನಾನೇ. ಪಶು ಪಕ್ಷಿಯಿಂದ ಹಿಡಿದು ಪ್ರಾಣಿ ಕೋಟಿಗಳಿಗೂ ತಾಯಿ ತಂದೆ ಸ್ವರೂಪವೇ ನಾನಾಗಿದ್ದೇನೆ. ಅಲ್ಲದೆ ಸಮಸ್ತ ಸೃಷ್ಟಿಗೂ ಗುರುಸ್ವರೂಪವೂ ನಾನೇ ಆಗಿದ್ದೇನೆ. ನರಸಾವಧಾನಿಗಳು, ಹಾಗಾದರೆ ನೀನು ದತ್ತಪ್ರಭುವಿನ ಅವತಾರವೇ? ಶ್ರೀಪಾದರು, ಹೌದು, ನಿಸ್ಸಂದೇಹವಾಗಿ ನಾನೇ ದತ್ತನು. ನೀವು ಗುರುತಿಸಲೆಂದೇ ನಾನು ಸಶರೀರಧಾರಿಯಾಗಿ ಬಂದರೂ ವಾಸ್ತವದಲ್ಲಿ ನಾನು ನಿರಾಕಾರ ನಿರ್ಗುಣನು. ನರಸಾವಧಾನಿಗಳು, ಅಂದರೆ ನಿನಗೆ ಆಕಾರವೂ ಇಲ್ಲ, ಗುಣವೂ ಇಲ್ಲ. ಶ್ರೀಪಾದರು, ಆಕಾರವಿಲ್ಲದಿರುವುದೂ ಕೂಡ ಒಂದು ಆಕಾರವೇ, ಗುಣವೂ ಇಲ್ಲದಿರುವುದೂ ಕೂಡ ಒಂದು ಗುಣವೇ. ನರಸಾವಧಾನಿಗಳು, ಎಲ್ಲವೂ ನೀನೇ ಆಗಿರುವಾಗ ಜೀವಿಗಳಿಗೆ ಕಷ್ಟ ಸುಖ ಏಕೆ? ಶ್ರೀಪಾದರು, ನನ್ನಲ್ಲಿ ನೀನು ನಾನೂ ಕೂಡ ಇದ್ದೇವೆ, ಆದರೆ ನಿನ್ನಲ್ಲಿರುವ ನೀನು ಜೀವಿಯು, ನಿನ್ನಲ್ಲಿರುವ ನಾನು ಮಾತ್ರ ಪರಮಾತ್ಮನು. ನರಸಾವಧಾನಿಗಳು, ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಎಂದು ಹೇಳುತ್ತಾರೆ. ಜೀವಾತ್ಮ ಪರಮಾತ್ಮನಿಗೆ ಅತ್ಯಂತ ಸನ್ನಿಹಿತವಾದುದೆಂದು ಇನ್ನು ಕೆಲವರು ಹೇಳುತ್ತಾರೆ. ಜೀವವೇ ದೇವರೆಂದು ಮತ್ತಷ್ಟು ಜನ ಹೇಳುತ್ತಾರೆ. ಇದರಲ್ಲಿ ಯಾವುದು ನಿಜ? ಶ್ರೀಪಾದರು, ನೀನು ಬೇರೆಯಾಗಿ ನಾನು ಬೇರೆಯಾಗಿ ಇದ್ದ ಮಾತ್ರಕ್ಕೆ ನಷ್ಟವೇನೂ ಇಲ್ಲ. ನಿನ್ನಲ್ಲಿಯ ಅಹಂಕಾರ ನಶಿಸಿ ನಾವಿಬ್ಬರು ದ್ವೈತ ಸಿದ್ಧಿಯಲ್ಲಿ ಇದ್ದಾಗ ಶ್ರೇಯಸ್ಸು ಲಭಿಸುವುದು. ಸಮಸ್ತವೂ ನನ್ನ ಅನುಗ್ರಹದಿಂದಲೇ ಆಗುವುದು. ನೀನು ಕೇವಲ ನಿಮಿತ್ತ ಮಾತ್ರದ ತತ್ವವಾಗಿ ತಿಳಿದುಕೊಂಡಾಗ ನೀನು ಆನಂದವನ್ನು ಪಡೆಯಬಹುದು. ನರಸಾವಧಾನಿಗಳು, ಅವಧೂತ ಸ್ಥಿತಿಯಲ್ಲಿರುವವರು ಕೆಲವರು ತಾವೇ ಬ್ರಹ್ಮನೆಂದು ಹೇಳಿಕೊಳ್ಳುವರು. ಹಾಗಾದರೆ ನೀನು ಅವಧೂತನೇ? ಶ್ರೀಪಾದರು, ನಾನು ಅವಧೂತನಲ್ಲ, ನಾನು ಬ್ರಹ್ಮ. ಬ್ರಹ್ಮನೇ ಸರ್ವಸ್ವವೆಂದು ಹೇಳುವರು. ಈ ಅವಧೂತ ಸ್ಥಿತಿಯು ಒಂದು ಅನುಭವ. ನಾನೇ ಬ್ರಹ್ಮ, ನಾನೇ ಸರ್ವಸ್ವ ಎಂಬುವ ಸ್ಥಿತಿ ನನ್ನದು. ನರಸಾವಧಾನಿಗಳು, ಈ ಭೇದದ ರಹಸ್ಯ ತಿಳಿಯಲಿಲ್ಲ. ಶ್ರೀಪಾದರು, ಸಮಸ್ತ ಪ್ರಾಪಂಚಿಕ ಬಂಧಮುಕ್ತನಾದ ಅವಧೂತ ನನ್ನಲ್ಲಿ ಲೀನವಾಗಿರುವುದು. ಬ್ರಹ್ಮಾನಂದ ಸ್ಥಿತಿ ಅನುಭವಿಸುವವನು. ಅವನಲ್ಲಿ ವ್ಯಕ್ತಿತ್ವ ಇಲ್ಲದಾಗ ಸಂಕಲ್ಪವಿಲ್ಲ. ಈ ಸೃಷ್ಟಿಯಲ್ಲಿರುವ ಮಹಾಸಂಕಲ್ಪದಲ್ಲಿ ಮಹಾಶಕ್ತಿಯಲ್ಲಿ ನಾನಿದ್ದೇನೆ. ಜೀವಿಗಳಲ್ಲಿನ ಮಾಯಾಶಕ್ತಿ ರೂಪದಲ್ಲಿ ಕೂಡ ನಾನಿದ್ದೇನೆ. ನನ್ನಲ್ಲಿ ಲೀನವಾಗಿರುವ ಅವಧೂತನನ್ನು ನೀನು ಮತ್ತೆ ಜನ್ಮ ತಳೆಯಬೇಕೆಂದು ನಾನು ಆಜ್ಞಾಪಿಸಿದರೆ ಅವನು ಜನ್ಮ ತಳೆಯಲೇಬೇಕು. ಸತ್ಯ ಸಂಕಲ್ಪದಿಂದ ಕೂಡಿದ ಸತ್ಯ ಜ್ಞಾನಾನಂದ ರೂಪ ನನ್ನದು. ಸಂಕಲ್ಪ ನಶಿಸಿದ ಸತ್ಯ ಜ್ಞಾನಾನಂದ ರೂಪ ಅವರದು. ನರಸಾವಧಾನಿಗಳು, ಬೀಜವನ್ನು ಹುರಿದ ನಂತರ ಮತ್ತೆ ಮೊಳೆಯುವುದಿಲ್ಲ ತಾನೇ? ಹಾಗೆಯೇ ಸಂಪೂರ್ಣ ಜ್ಞಾನ ಸರ್ವತ್ವವನ್ನು ನಾನು ಬ್ರಹ್ಮಜ್ಞಾನ ಹೊಂದಿದ ನಂತರ ಬ್ರಹ್ಮವೇ ತಾನಾಗಿರುವಾಗ ಮತ್ತೆ ಜನ್ಮವೆತ್ತುವುದು ಹೇಗೆ ಸಾಧ್ಯ? ಶ್ರೀಪಾದರು, ಹುರಿದ ಬೀಜ ಮೊಳೆಯದಿರುವುದು ಸೃಷ್ಟಿಯ ಧರ್ಮ. ಆ ಹುರಿದ ಬೀಜವನ್ನೇ ಮೊಳೆಯುವಂತೆ ಮಾಡುವುದು ಸೃಷ್ಟಿಕರ್ತನ ಶಕ್ತಿ ಸಾಮರ್ಥ್ಯ. ನನ್ನ ಅವತಾರವೇ ಈ ಸಿದ್ಧಾಂತ ರಾದ್ಧಾಂತಗಳ ದ್ವಾರಸತ್ಯ ನಿರೂಪಣೆಗೆ ಪ್ರಯತ್ನಿಸಿದ್ದು. ನರಸಾವಧಾನಿಗಳು, ದತ್ತ ಪ್ರಭು ಶ್ರೀಪಾದ ವಿಶದವಾಗಿ ವಿವರಿಸಬೇಕು.
ಶ್ರೀಪಾದರು ಭೂತ ಭವಿಷ್ಯ ವರ್ತಮಾನಗಳು ಅವಸ್ಥಾತ್ರಯಗಳು, ಸೃಷ್ಟಿ ಸ್ಥಿತಿ ಲಯ ಮುಂತಾದ ತ್ರಯಗಳೂ ಅತಿಕ್ರಮಿಸಿ ಪಿತಾಶ್ರೀಯವರು ಅತ್ರಿ ಮಹರ್ಷಿಗಳಾಗಿ ವಿಖ್ಯಾತರಾದರು. ಸೃಷ್ಟಿಯ ಯಾವ ಜೀವಿಯಿಂದಲೂ ಪದಾರ್ಥದಿಂದಲೂ ಅಸೂಯೆ ದ್ವೇಷ ಲೇಷವೂ ಇಲ್ಲದ ಕಾರಣದಿಂದ ಮಾತೃಶ್ರೀಯವರು ಅನುಸೂಯಾ ನಾಮದಿಂದ ಖ್ಯಾತಿ ಪಡೆದರು. ಬ್ರಹ್ಮ ವಿಷ್ಣು ರುದ್ರರಿಗೆ ಕೂಡ ಆಧಾರವಾಗಿ ಅತೀತವಾಗಿಯೂ ಇರುವ ಆ ಪರಂಜ್ಯೋತಿ ಸ್ವರೂಪ ಸೃಷ್ಟಿಯಲ್ಲಿನ ಪ್ರತಿ ಪ್ರಾಣಿಯನ್ನು ಪದಾರ್ಥವನ್ನು ಅಮೃತ ದೃಷ್ಟಿಯಲ್ಲಿ ನೋಡಿ ಅನುಗ್ರಹಿಸಬೇಕೆಂದು ಮಾತೆ ಅನುಸೂಯ ಬಯಸಿದರು. ಕರ್ಮ ಸೂತ್ರವನ್ನನುಸರಿಸಿ ಜೀವಿಗಳಿಗೆ ಸುಖ ದುಃಖಗಳು ಲಭ್ಯವಾಗುತ್ತಿರುತ್ತವೆ. ಖನಿಜವಾಗಿ ಹುಟ್ಟಿ ಖನಿಜವಾಗಿ ಸತ್ತು ಕ್ರಿಮಿಕೀಟಗಳಾಗಿ ಹುಟ್ಟು ಸಾವು, ನಂತರ ಪ್ರಾಣಿಗಳ ಜನ್ಮ, ಕೊನೆಯಲ್ಲಿ ಮಾನವನು ಜನ್ಮವೆತ್ತಿದಾಗ ವಿವೇಕ ಜ್ಞಾನ ವೈರಾಗ್ಯ ಮೂರ್ತನಾಗಿ ತನ್ನಲ್ಲಿ ನಿದ್ರಾವಸ್ಥೆಯಲ್ಲಿ ಇರುವ ಪರಮಾತ್ಮ ಶಕ್ತಿಯನ್ನು ಎಚ್ಚರಿಸಿ ಮೋಕ್ಷ ಹೊಂದಬಲ್ಲ ಪ್ರಕೃತಿಯಲ್ಲಿರುವ ಪರಿಣಾಮ ಕ್ರಮದಲ್ಲಿರುವ ಧರ್ಮವನ್ನು ಕೂಡಿಸಿ ಪರಂಜ್ಯೋತಿಗಳ ಅನುಗ್ರಹದಿಂದ ಬದಲಾಯಿಸಬಹುದೆಂಬುದು ಮಾತೆ ಅನುಸೂಯಾದೇವಿ ನಿರೂಪಿಸಿದಳು. ತ್ರಿಮೂರ್ತಿಗಳ ರೂಪದಲ್ಲಿ ಇದ್ದ ಚೈತನ್ಯ ಜಾಗೃತಾವಸ್ಥೆಯಲ್ಲಿತ್ತು. ಅದನ್ನು ನಿದ್ರಾವಸ್ಥೆಗೆ ಬದಲಿಸಿ ಆ ಆಕಾರವನ್ನು ಹಸುಗೂಸುಗಳ ರೂಪಕ್ಕೆ ಬದಲಾಯಿಸಿದ. ತ್ರಿಮೂರ್ತಿಗಳ ಶಕ್ತಿಗಳು ಏಕವಾಗಿ ಅನಘಾದೇವಿಯಾಗಿ ರೂಪ ಪಡೆಯಿತು. ನಾನು ದತ್ತಾತ್ರೇಯರಿಗೆ ಜನಿಸಿ ಅನಘಾದೇವಿಯನ್ನು ಅರ್ಧಾಂಗಿಯನ್ನಾಗಿ ಸ್ವೀಕರಿಸಿದೆ. ಶ್ರೀಪಾದ ಶ್ರೀ ಅವತಾರದಲ್ಲಿ ನನ್ನ ಎಡಭಾಗದಲ್ಲಿ ಅನಘಾದೇವಿಯು, ಬಲಭಾಗದಲ್ಲಿ ದತ್ತಾತ್ರೇಯ ಕಾರಣ ನಾನು ಅರ್ಧನಾರೀಶ್ವರನಾಗಿ ರೂಪ ತಳೆದೆ. ಇಂತಹ ಹತ್ತರವಾದ ಸೃಷ್ಟಿಯನ್ನು ತನ್ನ ಸಂಕಲ್ಪಾನುಸಾರವಾಗಿ ಸೃಷ್ಟಿಸಿದ ಪ್ರಭುವಿಗೆ ಸಾಮರ್ಥ್ಯ ಉಳ್ಳವನೆಂದು ನೀನು ಗ್ರಹಿಸಿಕೊಳ್ಳಬೇಕು ಅಷ್ಟೇ. ನರಸಾವಧಾನಿಗಳು ಶ್ರೀಪಾದ, ಸೃಷ್ಟಿ ಧರ್ಮವನ್ನು ಬದಲಾಯಿಸಬಲ್ಲ ನೀನು ನನ್ನ ದಾರಿದ್ರ್ಯವನ್ನು ಹೋಗಲಾರಿಸೆಯಾ? ಶ್ರೀಪಾದರು ಖಂಡಿತ ಹೋಗಿಸಬಲ್ಲೆ, ಆದರೆ ಅದನ್ನು ಮುಂದಿನ ಜನ್ಮಕ್ಕೆಂದು ಮುಂದಕ್ಕೆ ಹಾಕಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪುಣ್ಯಫಲದ ರೂಪವಾಗಿ ಆಯಸ್ಸು ಐಶ್ವರ್ಯ ರೂಪ ಯಶಸ್ಸು ಮೊದಲಾದವು ಸಿಗುತ್ತವೆ. ಪಾಪದ ಫಲವಾಗಿ ಅಲ್ಪಾಯಸ್ಸು ದಾರಿದ್ರ್ಯ ಅನಾರೋಗ್ಯ ಕುಖ್ಯಾತಿ ಮುಂತಾದವು ಪ್ರಾಪ್ತವಾಗುತ್ತವೆ. ನಿನ್ನ ಪುಣ್ಯ ಫಲದಲ್ಲಿ ಹೆಚ್ಚು ಭಾಗವನ್ನು ಆಯಸ್ಸಿಗೆ ಹಾಕಿದ್ದೇನೆ. ನಿನ್ನ ಪುಣ್ಯ ಭಾಗವು ಬಹಳ ಖರ್ಚಾಗಿ ಹೋಗಿದೆ, ಪಾಪ ಭಾಗವೇ ಮಿಕ್ಕಿರುವುದು. ನೀನು ದಾರಿದ್ರ್ಯವನ್ನು ಅನುಭವಿಸಿ ತೀರಲೇಬೇಕು. ಆದರೆ ನೀನು ಸ್ವಯಂಭೂ ದತ್ತನನ್ನು ಆರಾಧಿಸುತ್ತಿದ್ದೆಯಾದ್ದರಿಂದ ನಿನಗೆ ಐಶ್ವರ್ಯವನ್ನು ಇಲ್ಲವೆನ್ನಲಾರೆ. ಅವಸ್ಥೆ ಪಡದಂತೆ 2 ಹೊತ್ತು ಅನ್ನ ಸಿಗುವಂತೆ ಅನುಗ್ರಹಿಸಿದ್ದೇನೆ. ನರಸಾವಧಾನಿಗಳು ಶ್ರೀಪಾದ, ವರ್ಣ ವ್ಯವಸ್ಥೆ ಪ್ರಕಾರ ನಡೆಯಬೇಕೆಂದು ಶಾಸ್ತ್ರ ಹೇಳುತ್ತದಲ್ಲವೇ? ನಿಮ್ಮ ತಾತ ವೈಶ್ಯ, ಇತರರಿಗೂ ಕೂಡ ವೇದೋಕ್ತವಾಗಿ ಉಪನಯನ ಮಾಡಬಹುದೆಂದು ತೀರ್ಮಾನಿಸಿದರು. ಇದು ತಪ್ಪಲ್ಲವೇ? ಶ್ರೀಪಾದರು ಋಷೀಶ್ವರ ನಿರ್ಧಾರದಲ್ಲಿ ತಪ್ಪನ್ನು ಹುಡುಕುವ ನಿನ್ನ ನಾಲಿಗೆಯನ್ನು ಕತ್ತರಿಸಬಾರದೇಕೆ ಎಂದೆನಿಸುತ್ತದೆ. ತಾತನನ್ನು ಯಾರೆಂದುಕೊಂಡೆ? ಅವನು ಸಾಕ್ಷಾತ್ ಭಾಸ್ಕರಾಚಾರ್ಯರು. ವಿಷ್ಣುದತ್ತ ಸುಶೀಲ ಎಂಬ ದಂಪತಿಗಳಂತೂ ಸ್ವಾರ್ಥ ಏನೆಂದೂ ತಿಳಿಯದ ಪರಮ ಪವಿತ್ರರು. ಅವರನ್ನು ನನ್ನ ಮಾತಾಪಿತೃಗಳನ್ನಾಗಿ ಪಡೆಯಬೇಕೆಂದು ಕರ್ಮ ದೇವತೆಗಳಿಗೆ ಆದೇಶಿಸಿದೆ. ನರಸಿಂಹವರ್ಮನ ಪೂರ್ವಿಕರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪರಮ ಭಕ್ತರು. ಸಿಂಹಾಚಲದಲ್ಲಿ ನಡೆದ ಯಜ್ಞ ಯಾಗಾದಿಯಲ್ಲಿ ವಿಶೇಷವಾಗಿ ಅನ್ನದಾನ ಮಾಡಿದ ಪವಿತ್ರರು. ನಾನು ಪೀಠಿಕಾಪುರದಲ್ಲಿ ಹುಟ್ಟುವುದಕ್ಕೆ ಮುನ್ನವೇ ಕರ್ಮ ಪದ್ಧತಿಯಲ್ಲಿ ಒಳ್ಳೆಯದನ್ನು ಮಾಡುತ್ತಿದ್ದೆ. ಈ 3 ಕುಟುಂಬಗಳೊಂದಿಗೆ ನನಗಿರುವ ಋಣಾನುಬಂಧವನ್ನು ಒಂದು ಜನ್ಮದಲ್ಲಿ ತೀರಿಸಲಾಗದು, ಒಂದು ಅವತಾರದಲ್ಲಿ ಪರಿಸಮಾಪ್ತವಾಗುವಂತಹದ್ದಲ್ಲ. ನನ್ನ ವರದ ಹಸ್ತವು ತಲೆತಲಾಂತರಕ್ಕೂ ಅವರ ಮೇಲಿರುತ್ತದೆ, ಅಲ್ಲದೆ ನನ್ನ ನೆರಳಿನಲ್ಲಿ ಅವರು ನಿಶ್ಚಿಂತೆಯಾಗಿರುತ್ತಾರೆ. ಇನ್ನು ವರ್ಣ ವ್ಯವಸ್ಥೆ ಬಗ್ಗೆ ಹೇಳುವುದಾದರೆ ಆದಿ ಪರಾಶಕ್ತಿಯೇ ಕನ್ನಿಕಾ ಪರಮೇಶ್ವರಿಯಾಗಿ ವೈಶ್ಯ ಕುಲದಿಂದ ಹುಟ್ಟಲಿಲ್ಲವೇ? ಸಿದ್ಧ ಪುರುಷರಲ್ಲಿ ವೈಶ್ಯರಿಲ್ಲವೇ? ಬ್ರಹ್ಮ ಕ್ಷತ್ರಿಯ ವೈಶ್ಯರಷ್ಟೇ ಅಲ್ಲ, ಶೂದ್ರರೂ ಕೂಡ ನಿಯಮನಿಷ್ಠೆಯಿಂದ ನಡೆದರೆ ಅವರೂ ಕೂಡ ಬ್ರಹ್ಮತ್ವಕ್ಕೆ ಏರುವರು. ನರಸಾವಧಾನಿಯೇ, ಬ್ರಾಹ್ಮಣಿಕೆ ಬ್ರಹ್ಮತ್ವ ಎನ್ನುವುದು ನಡೆದಾಡುವ ದಾರಿಯಲ್ಲಿ ಸಿಗುವ ವಸ್ತುವೆಂದುಕೊಂಡೆಯಾ? ಈ ಜನ್ಮದಲ್ಲಿನ ಬ್ರಾಹ್ಮಣ ಮುಂದಿನ ಜನ್ಮದಲ್ಲಿ
ಚಾಂಡಾಲನಾಗಬಹುದು. ಇಂದಿನ ಚಾಂಡಾಲ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬಹುದು. ಬ್ರಾಹ್ಮಣಿಕೆ ಎನ್ನುವುದು ಕುಲ, ಮತ, ದೇಶ, ಕಾಲಕ್ಕೆ ಅತೀತವಾದ ರಹಸ್ಯವೆಂದು ನೆನಪಿಟ್ಟುಕೋ. ದೈವ ಭಾವಪ್ರಿಯನೇ ಹೊರತು ಬ್ರಾಹ್ಮಣ ಪ್ರಿಯನಲ್ಲ. ನಿನ್ನ ಭಾವದಂತೆ ದೈವವು ಪ್ರತಿಕ್ರಿಯಿಸುತ್ತದೆ. ಹೇ ನರಸಾವಧಾನ್ಯೇ, ಬ್ರಹ್ಮ ಜ್ಞಾನಕ್ಕೆ ಏರಿದಾಗ ನಾನು ಬ್ರಾಹ್ಮಣನಾದೆ. ಸನ್ನಡತೆಯಿಂದ ದರ್ಬಾರು ಮಾಡಿದಾಗ ನಾನು ಕ್ಷತ್ರಿಯನಾದೆ. ಮಾನವತೆಯಿಂದ ವ್ಯವಹರಿಸಲು ನಾನು ವೈಶ್ಯನಾದೆ. ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡ ನಾನು ಶೂದ್ರನಾದೆ. ಈಗ ಹೇಳು, ನಾನು ಯಾವ ವರ್ಣ ಜಾತಿಯವನೆಂದು? ಅವರವರ ಕರ್ಮದಂತೆ ನಾನು ಫಲ ಕೊಡುವೆನು. ಅದಕ್ಕಾಗಿಯೇ ನಾನು ಸ್ಮಶಾನವಾಸಿಯೂ ಆಗುವೆನು. ತಿಳಿಯಿತೆ ಎಂದು ಶ್ರೀಪಾದರು ಗುಡುಗಿದರು. ನರಸಾವಧಾನಿಗಳು, ಶ್ರೀಪಾದ, ನನ್ನನ್ನು ಕ್ಷಮಿಸಬೇಕು. ನಾನು ಅಜ್ಞಾನಿ. ನೀನು ದತ್ತಪ್ರಭುವೇ ಆಗಿರುವೆ. ಸರ್ವ ಜೀವ ಜಂತುಗಳೆಲ್ಲರ ಆಶ್ರಯದಾತನೂ ನೀನಾಗಿರುವೆ. ಈ ಸೃಷ್ಟಿ ಯಾವ ರೀತಿಯಾಗಿ ಆಯಿತೆಂದು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎನ್ನಲು ಶ್ರೀಪಾದರು, ತಾತ, ಸ್ವರ್ಗದಲ್ಲಿ 88,000 ಮಂದಿ ಗೃಹಸ್ಥ ಮುನಿಗಳಿದ್ದಾರೆ. ಅವರು ಪುನರಾವೃತ್ತಿ ಧರ್ಮದವರು. ಧರ್ಮವನ್ನು ಮತ್ತೆ ಮತ್ತೆ ಪ್ರಚಾರ ಮಾಡುವ ನಿಮಿತ್ತ ಬೀಜಭೂತರಾಗಿದ್ದಾರೆ. ಪರಮಾತ್ಮನ ಅನಿರ್ವಚನೀಯ ಶಕ್ತಿಯಲ್ಲಿ ಸ್ವಲ್ಪ ಅಂಶದಲ್ಲಿ ಜಗತ್ತನ್ನು ಸೃಷ್ಟಿಸಲು ಬ್ರಹ್ಮನಾದೆ. ಪರಮಾತ್ಮನಿಂದ ಕ್ರಮವಾಗಿ ಏರ್ಪಟ್ಟ ಜಲ ಸರ್ವವ್ಯಾಪ್ತವಾಗಿತ್ತು. ಪರಮಾತ್ಮನ ತೇಜಸ್ಸಿನ ಆ ಜಲದಿಂದ ಸ್ವರ್ಣಮಯವಾದ ಅನೇಕ ಕೋಟಿ ಅಂಡವು ಏರ್ಪಟ್ಟಿತು. ಅಂಡದಲ್ಲಿ ನಾವು ವಾಸಿಸುತ್ತಿರುವ ಬ್ರಹ್ಮಾಂಡವೂ ಒಂದು. ಅಂಡದ ಒಳಗಿನ ಹೆಚ್ಚು ಪ್ರದೇಶ ಕತ್ತಲಮಯವಾಗಿದ್ದು ಪರಮೇಶ್ವರನ ತೇಜಸ್ಸಿನಿಂದ ಮೂರ್ತಿತ್ವ ಹೊಂದಿ ಅನಿರುದ್ಧನೆಂಬ ಹೆಸರಿನಿಂದ ಪ್ರಖ್ಯಾತನಾದ ಆ ಅಂಡವನ್ನು ತನ್ನ ತೇಜದ ಮಹಿಮೆಯಿಂದ ಪ್ರಕಾಶಿಸುವ ಹಿರಣ್ಯ ಗರ್ಭವನ್ನು, ಸೂರ್ಯನನ್ನೂ ಸಹಿತ ಪರಂಜ್ಯೋತಿ ಎಂದು ಅನೇಕ ಶಬ್ದಗಳಲ್ಲಿ ವೇದದಲ್ಲಿ ಕರೆಯಲ್ಪಡುತ್ತದೆ. ತ್ರೇತಾಯುಗದಲ್ಲಿ ಪೀಠಿಕಾಪುರದಲ್ಲಿ ಸವಿತ್ರ ಕಾಟಕ ಯಜ್ಞವನ್ನು ಭಾರದ್ವಾಜ ಮಹರ್ಷಿಗಳು ಮಾಡಿದರು. ಅನೇಕ ಕೋಟಿ ಬ್ರಹ್ಮಾಂಡವು ತುಂಬಿರುವ ದತ್ತಾತ್ರೇಯನ ತೇಜಸ್ಸನ್ನು ಉದ್ದೇಶಿಸಿ ಸವಿತ್ರ ಕಾಟಕ ಯಜ್ಞ ಮಾಡಲಾಯಿತು. ಸತ್ಯಲೋಕವೆಂಬುದರಲ್ಲಿ ನಿರಾಮಯ ಸ್ಥಾನವೆಂಬ ಯುಕ್ತ ಸ್ಥಾನವಿದೆ. ತ್ರಿಖಂಡನೋಪಾನದಲ್ಲಿ ವಸುರುದ್ರ ಆದಿತ್ಯರೆಂದು ಕರೆಯಲ್ಪಡುವ ಪಿತೃದೇವತೆಗಳಿದ್ದಾರೆ. ಇವರು ನಿರಾಮಯ ಸ್ಥಾನ ರಕ್ಷಕರಾಗಿದ್ದಾರೆ. ಕಾರಣ ಬ್ರಹ್ಮಲೋಕವೆಂಬುದು ಚತುರ್ಮುಖ ಬ್ರಹ್ಮನ ನಿವಾಸ ಸ್ಥಾನ. ಅಲ್ಲಿ ವಿದ್ಯಾಸ್ಥಾನವೆಂದು, ಮೂಲ ಪ್ರಕೃತಿ ಸ್ಥಾನವೆಂದು ಹೆಸರು ಪಡೆದ ಶ್ರೀನಗರ ಅದರ ಮೇಲಿದೆ. ಭಾಗವೇ ಕಾರಣ ಅಲ್ಲಿಯೇ ವೈಕುಂಠವಿದೆ. ಸತ್ಯಲೋಕದಲ್ಲಿ ಪುರಾಣಪುರ ಎನ್ನುವುದು ವಿದ್ಯಾಧರನ ಸ್ಥಾನ. ತಪೋಲೋಕದಲ್ಲಿ ಅಂಜನಾವತಿಪುರದಲ್ಲಿ ಸಾಧ್ಯರು ಎಂಬುವವರಿರುವರು. ಜನಲೋಕದಲ್ಲಿ ಅಂಬಾವತಿಪುರದಲ್ಲಿ ಸನಕ ಸನಂದಾದಿ ಋಷಿಗಳಿರುವರು. ಮಹರ್ಲೋಕದಲ್ಲಿ ಜ್ಯೋತಿಷ್ಮತಿಪುರದಲ್ಲಿ ಸಿದ್ಧಾದಿಗಳಿದ್ದಾರೆ. ಸುವರ್ಲೋಕ ಎಂದು ಕರೆಯಲ್ಪಡುವ ಸ್ವರ್ಗಲೋಕದಲ್ಲಿ ಅಮರಾವತಿ ಎಂಬ ಪುರವಿದ್ದು ದೇವೇಂದ್ರರಾದಿಯಾಗಿ ದೇವತೆಗಳಿದ್ದಾರೆ. ಖಗೋಳಕ್ಕೆ ಸಂಬಂಧಿಸಿದ ಗ್ರಹ ನಕ್ಷತ್ರಾದಿಯು ಭುವರ್ಲೋಕದ ರತಹಂಪುರದಲ್ಲಿ ವಿಶ್ವಕರ್ಮನೆಂಬ ದೇವಶಿಲ್ಪಿ ಇರುವನು. ತಾತ, ಭೂಲೋಕದಲ್ಲಿ ಹಲವಾರು ಭಾಗಗಳಿವೆ. ಮಾನವರು ವಾಸಿಸುವುದನ್ನು ಭೂಗೋಳವೆಂದರು. ಇದಲ್ಲದೆ ಮಹಾಭೂಮಿ ಎಂದೂ ಮತ್ತೊಂದಿದೆ. ಇದು ಭೂಗೋಳಕ್ಕೆ 5 ಕೋಟಿ ಬ್ರಹ್ಮಾಂಡ ಯೋಜನಗಳ ದೂರದಲ್ಲಿ ದಕ್ಷಿಣಕ್ಕಿದೆ. ಮರ್ತ್ಯಲೋಕವೆಂಬ ಭೂಲೋಕ, ಭುವರ್ಲೋಕಗಳು. ಇದರಲ್ಲಿ ಮಹಾಭೂಮಿ ಕೂಡ ಇದೆ. ಪಾತಾಳವೆಂಬುದರಲ್ಲಿ ಅತಳ, ವಿತಳ, ಸುತಳ, ರಸಾತಳ, ಮಹಾತಳ ಸೇರಿಕೊಂಡಿವೆ. ಸ್ಥೂಲವಾಗಿ ಇವುಗಳನ್ನು ಸ್ವರ್ಗ, ಮರ್ತ್ಯ, ಪಾತಾಳವೆಂದು ಕರೆದರು. ನಾವು ವಾಸಿಸುತ್ತಿರುವುದು ಈ ಭೂಗೋಳದ ಕೆಳಭಾಗಕ್ಕಿರುವ ಮಹಾಭೂಮಿ ಎನ್ನುವ ಮಧ್ಯಭಾಗದಲ್ಲಿ. ದುಂಡಗೆ ಚಕ್ರಾಕಾರವಾಗಿದೆ. ಮೇಲ್ಭಾಗದಲ್ಲಿ ಯಾವಾಗಲೂ ಪ್ರಕಾಶಿಸುವ ಸೂರ್ಯಚಂದ್ರರಿದ್ದಾರೆ. ಯಾವಾಗಲೂ ಬೆಳದಿಂಗಳು ಇರಬೇಕೆಂಬ ಕಾಲದ ನಿರ್ಧಾರವಿಲ್ಲ. ಆ ಮಾಯಾಭೂಮಿಯ ಮೇಲೆ 7 ಸಮುದ್ರಗಳು, 7 ದ್ವೀಪಗಳೂ ಇವೆ. ಜಂಬೂದ್ವೀಪವೆನ್ನುವುದು ಇಲ್ಲಿಯೇ ಇರುವುದು. ಭೂಲೋಕ, ಭುವರ್ಲೋಕ ಎರಡೂ ಸೇರಿ
ಮರ್ತ್ಯಲೋಕವೆಂದು ಕರೆಯಲ್ಪಡುತ್ತದೆ. ಭೂಲೋಕದಲ್ಲಿ ಮಹಾಭೂಮಿ, ಭೂಗೋಳವೆಂದು ಎರಡು ವಿಧಗಳಿವೆ. ಸೃಷ್ಟಿಯ ಪ್ರಾರಂಭದಲ್ಲಿ ನೀರಿನಿಂದ ತುಂಬಿತ್ತು. ಪ್ರಜಾಪತಿ ಸೃಷ್ಟಿ ಮಾಡಬೇಕೆಂದು ತಪಸ್ಸು ಮಾಡಲು ನೀರಿನ ಮೇಲೆ ಪುಷ್ಕರ ಪರ್ಣ ನಿರ್ಮಿಸಿದ. ಪ್ರಜಾಪತಿ ವರಾಹ ರೂಪವನ್ನು ಹೊಂದಿದ್ದು ಪುಷ್ಕರಣ ಪರ್ಣದ ಸಮೀಪದಲ್ಲಿ ಮುಳುಗಿರುವ ಮಹಾಭೂಮಿಯನ್ನು ಪಡೆದವನಾಗಿದ್ದ. ಆ ಮಹಾಭೂಮಿಯಿಂದ ಸ್ವಲ್ಪ ನೆನೆದ ಮಣ್ಣನ್ನು ಸ್ವೀಕರಿಸಿ ತನ್ನ ಕೋರೆಯಿಂದ ಒತ್ತಿ ಅದರಿಂದ ನೀರಿನ ಭಾಗವನ್ನು ಮೇಲಕ್ಕೆ ತಂದ. ಆ ಮೃತ್ತಿಕೆಯನ್ನು ಪುಷ್ಕರ ಪರ್ಣದಲ್ಲಿಡಲಾಗಿ ಕಾಲಕ್ರಮದಲ್ಲಿ ಅದು ಪೃಥ್ವಿ ಎಂದು ಹೆಸರನ್ನು ಪಡೆಯಿತು. ತಾತ ಇದನ್ನೇ ಭೂಗೋಳವೆಂದು ಕರೆದರು. ಮಹಾಭೂಮಿಯಿಂದ ಭೂಗೋಳದ ನಡುವಿನ ದೂರ 5 ಕೋಟಿ ಬ್ರಹ್ಮಾಂಡ ಯೋಜನೆಗಳು. ಮಹಾಭೂಮಿ ಎನ್ನುವುದು 50 ಕೋಟಿ ಯೋಜನ ವಿಸ್ತೀರ್ಣವುಳ್ಳದ್ದು. ಜಂಬೂ ದ್ವೀಪವು ಮಹಾಭೂಮಿಯಲ್ಲಿದೆ. ಅದರಲ್ಲಿರುವುದು 9 ಖಂಡಗಳು. ದೈವ ಖಂಡದಲ್ಲಿ ದೇವತೆಗಳು, ಗರ್ಭಸ್ಥ್ಯ ಖಂಡದಲ್ಲಿ ಭೂತಗಳು, ಪುರುಷ ಖಂಡದಲ್ಲಿ ಕಿನ್ನರರು, ಭರತ ಖಂಡದಲ್ಲಿ ಮಾನವರು, ಶರಭ ಖಂಡದಲ್ಲಿ ಸಿದ್ಧರು, ಗಂಧರ್ವ ಖಂಡದಲ್ಲಿ ಗಂಧರ್ವರು, ತಾಮ್ರ ಖಂಡದಲ್ಲಿ ರಾಕ್ಷಸರು, ಚೇರು ಖಂಡದಲ್ಲಿ ಯಕ್ಷಕರು, ಇಂದೂ ಖಂಡದಲ್ಲಿ ಪನ್ನಗರೂ ಇರುವರು. ಮಹಾಭೂಮಿಯಲ್ಲಿನ ಜಂಬೂ ದ್ವೀಪಕ್ಕೆ ದಕ್ಷಿಣದಲ್ಲಿರುವ ಭರತ ಖಂಡದಲ್ಲಿನ ಭರತಪುರದ ವೈವಸತ್ವ ಮನುವು ಭೂ ಋಷಿಗಳೊಂದಿಗೆ ಹಾಗೂ ಮಾನವರೊಂದಿಗೆ ಕಾಲ ಕಳೆಯುತ್ತಿದ್ದ. ಮಹಾಭೂಮಿಯ ಜಂಬೂ ದ್ವೀಪದಂತೆ ಭೂಗೋಳದಲ್ಲೂ ಕೂಡ ಜಂಬೂ ದ್ವೀಪವೆಂಬುದಿದೆ. ಶ್ರೀಪಾದ ಶ್ರೀ ವಲ್ಲಭ ಅವತಾರವನ್ನು ಶ್ರೀ ಪೀಠಿಕಾಪುರದಲ್ಲಿ ನಾನು ಅವತಾರ ಎತ್ತುವುದಕ್ಕೆ 100 ಸಂವತ್ಸರಗಳಿಗೆ ಮುನ್ನವೇ ಮಹಾಭೂಮಿಗೆ ಬಂದಿದೆ. ಮಹಾದ್ವೀಪದಲ್ಲಿರುವ ಜಂಬೂ ದ್ವೀಪ 1,00,000 ಬ್ರಹ್ಮಾಂಡ ಯೋಜನೆಗಳ ವಿಸ್ತೀರ್ಣವುಳ್ಳದ್ದು. ಆದರೆ ಭರತಖಂಡದ ಜಂಬೂ ದ್ವೀಪದಲ್ಲಿ ಶೀತೋಷ್ಣವು ಹೆಚ್ಚು ಕಡಿಮೆ ಇಲ್ಲದೆ ಆಹ್ಲಾದಕರವಾಗಿರುತ್ತದೆ. ಯಾವಾಗಲೂ ಬೆಳದಿಂಗಳಿದ್ದು ಹಗಲು ರಾತ್ರಿಯ ಭೇದವೇ ಇರುವುದಿಲ್ಲ. ಮಹಾಭೂಮಿಯ ಜಂಬೂ ದ್ವೀಪವು 1,00,000 ಯೋಜನ ವಿಸ್ತೀರ್ಣವುಳ್ಳದ್ದಾಗಿದೆ. ಲವಣ ಸಮುದ್ರ 1,00,000 ಯೋಜನ, ಲಕ್ಷದ್ವೀಪ 2,00,000 ಯೋಜನ, ಇಕ್ಷುರಸ ಸಮುದ್ರ 2,00,000 ಯೋಜನ, ಕುಶದ್ವೀಪ 4,00,000 ಯೋಜನ, ಸುರಾ ಸಮುದ್ರ 4,00,000 ಯೋಜನ, ಕ್ರೌಂಚ ದ್ವೀಪ 8,00,000 ಯೋಜನ, ಸರ್ಪಿ ಸಮುದ್ರ 8,00,000 ಯೋಜನಗಳು, ಶಾಖಾದ್ವೀಪ 16,00,000 ಯೋಜನಗಳು, ದಧಿ ಸಮುದ್ರ 16,00,000 ಯೋಜನಗಳು, ಶಾಲ್ಮಾಲಿ ದ್ವೀಪ 32,00,000 ಯೋಜನಗಳು, ಕ್ಷೀರ ಸಮುದ್ರ 32,00,000 ಯೋಜನಗಳು, ಪುಷ್ಕರ ದ್ವೀಪ 64,00,000 ಯೋಜನಗಳು, ಶುದ್ಧ ಜಲ ಸಮುದ್ರ 64,00,000 ಯೋಜನಗಳು, ಚಲಾಚಲ ಪರ್ವತ 12,00,000 ಯೋಜನೆಗಳು, ಚಕ್ರವಾಳ ಪರ್ವತ 256,00,000 ಯೋಜನೆಗಳು, ಲೋಕಾಲೋಕ ಪರ್ವತ 512,00,000 ಯೋಜನೆಗಳು, ತಪೋಭೂಮಿ 1,250,00,000 ಯೋಜನೆಗಳ ವಿಸ್ತೀರ್ಣ ಹೊಂದಿದೆ. ಲೋಕಾಲೋಕ ಪರ್ವತವನ್ನು ದಾಟಿ ಸೂರ್ಯರಶ್ಮಿಯು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಲೋಕಾಲೋಕ ಪರ್ವತದ ಆಡಂಭಿತ್ತಿ ಯಾವಾಗಲೂ ಕತ್ತಲಾವರಿಸಿರುತ್ತದೆ. ಆಡಂಭಿತ್ತಿ 1,000,000 ಯೋಜನೆಯ ದಪ್ಪವಿರುತ್ತದೆ. ವರಾಹ ಅವತಾರವಾಗಲಿ ನರಸಿಂಹ ಅವತಾರವಾಗಲಿ ಭೂಮಿಯ ಮೇಲೆ ಆದ ಅವತಾರಗಳಲ್ಲ. ವರಾಹವೆಂದರೆ ಹಂದಿಯಲ್ಲ, ಖಡ್ಗಮೃಗ. 1 ಕೋರೆ ಇರುವುದು. ತಾತ ಇನ್ನು ದ್ವೀಪಗಳು, ದ್ವೀಪಾದಿಗಳು, ದ್ವೀಪಾದಿ ದೇವತೆಗಳ ವಿವರಣೆ ಚಿತ್ತಿಸುವವನಾಗು. ಇದು ಎಂತೆಂದರೆ ಮಹಾಭೂಮಿಯ ಜಂಬೂ ದ್ವೀಪವನ್ನು ಸ್ವಯಂ ಭೂಪತಿ ಮನುವು ಪ್ರಥಮ ಚಕ್ರವರ್ತಿಯಾಗಿ ಪಾಲಿಸುತ್ತಿರುವಾಗ ಅವನ 7 ಕುಮಾರರು 7 ದ್ವೀಪಕ್ಕೆ ಅಧಿಪತಿಗಳಾದರು. ಲಕ್ಷದ್ವೀಪವನ್ನು ಮೇಧಾತಿಥಿ, ಶಾಲ್ಮಮ ದ್ವೀಪವನ್ನು ವಪುಷ್ಟಂತ, ಕುಶದ್ವೀಪವನ್ನು ಜ್ಯೋತಿಷಂತಂತ, ಕ್ರೌಂಚ ದ್ವೀಪವನ್ನು ದ್ಯುತಿಮಂತನು, ಶಾಖದ್ವೀಪವನ್ನು ಹಾವ್ಯು, ಪುಷ್ಕರ ದ್ವೀಪವನ್ನು ಸವನ ಪರಿಪಾಲಿಸಿದ ಪ್ರಥಮ ಚಕ್ರವರ್ತಿಗಳು. ಲಕ್ಷದ್ವೀಪದಲ್ಲಿ 4 ವರ್ಣಗಳು, ಆರ್ಯಕ, ಕುರರ, ವಿಂದಕ, ಬಾವಿನ ಎಂಬುದಿತ್ತು. ಅವರಿಗೆ ಚಂದ್ರಾಕೃತಿಯಲ್ಲಿರುವ ವಿಷ್ಣು ಆರಾಧ್ಯ ದೈವ. ಶಾಲ್ಮಲ ದ್ವೀಪದಲ್ಲಿರುವ ಕಪಿಲವರ್ಣ, ಚರಣಕವರ್ಣ, ಪೀತವರ್ಣ, ಕೃಷ್ಣವರ್ಣ ಎಂಬ 4 ವರ್ಣಗಳವರು ಇದ್ದರು. ಇವರಿಗೆ ಬ್ರಹ್ಮ ಆರಾಧ್ಯ ದೈವರು.
ಕ್ರೌಂಚ ದ್ವೀಪದಲ್ಲಿ ಪುಷ್ಕರ, ಪುಷ್ಕಲ, ಧನ್ಯ, ಪಿಶ್ಯ ಎಂಬ ವರ್ಣದವರಿದ್ದರು. ಅವರಿಗೆ ಸೂರ್ಯ ಭಗವಾನ್ ಆರಾಧ್ಯ ದೈವ. ಪುಷ್ಕರ ದ್ವೀಪದಲ್ಲಿ ಮಾತ್ರ ಚಾತುರ್ವರ್ಣಗಳಿಲ್ಲ. ಎಲ್ಲರೂ ದೇವತೆಗಳಂತೆ ರೋಗವಿಲ್ಲದೆ ದುಃಖವಿಲ್ಲದೆ ಆನಂದವಾಗಿದ್ದರು. ಇವರಿಗೆ ಬ್ರಹ್ಮ ದೈವ. ಈ ಭೂಗೋಳದ ಜಂಬೂ ದ್ವೀಪದಲ್ಲಿ ಭಾರತ ವರ್ಷ, ಕಿಂಪುರುಷ, ಕುರುವರ್ಷ ಎಂಬುದಿತ್ತು. ಅಲ್ಲದೆ ತಾತ ಮಹಾಭೂಮಿಯ ಖಂಡ ವಿಭಾಗದಲ್ಲಿ ಜಂಬೂ ದ್ವೀಪವಿದ್ದಂತೆ ಭೂಗೋಳದಲ್ಲಿ ವರ್ಷ ವಿಭಾಗದಿಂದ ಕೂಡಿದ ಜಂಬೂ ದ್ವೀಪವಿತ್ತು. ಮಹಾಭೂಮಿ ಗುಂಡಾಗಿದ್ದು ಮಧ್ಯದಲ್ಲಿ ನುಣ್ಣಗಿದ್ದಿತು. ಮಹಾಭೂಮಿ ಭೂಮಂಡಲವೆಂದರು. ಭೂಗೋಳ ಮಾತ್ರ ನಿಂಬೆಹಣ್ಣಿನಂದಿತ್ತು. ಮಹಾಭೂಮಿ ಮೇರುರೇಖೆಯನ್ನು ಸುತ್ತಿ ಬ್ರಹ್ಮಾಂಡದ ಆಡಂಬಿತ್ತಿಯವರೆಗೂ ವ್ಯಾಪಿಸಿತ್ತು. ಭೂಗೋಳ ಮಾತ್ರ ಜ್ಯೋತಿಷ್ ಚಕ್ರದ ಮಧ್ಯದಲ್ಲಿ ನಿಂತಿದೆ. ಮಹಾಭೂಮಿಯ ನಡುಮಧ್ಯದ ಮೇರು ರೇಖೆಯನ್ನು ಸುತ್ತಿಕೊಂಡು ಜಂಬೂ ದ್ವೀಪವಿದೆ. ಅದರ ಸುತ್ತ 7 ದ್ವೀಪಗಳಿವೆ. ಭೂಗೋಳದ ಉತ್ತರಾರ್ಧ ಗೋಳವನ್ನು ದೇವ ಭಾಗವೆಂದು, ದಕ್ಷಿಣಾರ್ಧ ಭಾಗವನ್ನು ಅಸುರ ಭಾಗವೆಂದರು. ಮಹಾಭೂಮಿಯ ಮಧ್ಯಪ್ರದೇಶವು ಬೆಂಕಿಯ ಜ್ವಾಲೆಯಂತೆ ಪ್ರಕಾಶಿಸುತ್ತಿದೆ. ಇದು ಸಮಸ್ತ ಜೀವಿಗಳನ್ನು ಪರಿಪಾಲಿಸುವ ಮನುವಿನ ನಿವಾಸ ಸ್ಥಾನವಾಗಿದೆ. ಭೂಗೋಳ ಪರಿಪಾಲಿಸಲ್ಪಡುವ ಜೀವಿಗಳ ಸ್ಥಾನ. ಮಹಾಭೂಮಿ ಸುತ್ತ ಆವರಿಸಿರುವ ಚಕ್ರಾವಳಿ ಪರ್ವತದ ತುದಿಯಲ್ಲಿ ಜ್ಯೋತಿಷ್ ಚಕ್ರವನ್ನು ಅಳವಡಿಸಲಾಗಿದೆ. ಭೂಗೋಳ ಮಾತ್ರ ಇದಕ್ಕೆ ಭಿನ್ನವಾಗಿದೆ. ಸಪ್ತಕಾಕ್ಷ ವೃತ್ತವಾದ ಜ್ಯೋತಿಷ್ ಚಕ್ರ ಇದಕ್ಕೆ ಪ್ರತಿದಿನ ಒಂದು ಪ್ರದಕ್ಷಿಣೆ ಹಾಕುತ್ತದೆ. ಮಹಾಭೂಮಿಯಲ್ಲಿ ಶೀತವಾದ ತಾಪ ಬಹಳ ಅಲ್ಪ. ಮಹಾಭೂಮಿಯಲ್ಲಿ ಶೀತವಾದ ತಾಪ ಬಹಳ ಅಲ್ಪ. ಯಾವಾಗಲೂ ಹಗಲೇ ಇದ್ದು ಕತ್ತಲು ಇಲ್ಲದೆ ಕಾಲದ ವ್ಯವಸ್ಥೆ ತಿಳಿಯದು. ಭೂಗೋಳ ಇದಕ್ಕೆ ವಿರುದ್ಧವಾದುದು. ಮಹಾಭೂಮಿಯು ಪುಣ್ಯ ಫಲವನ್ನು ಸಂಪಾದಿಸುವಂತಹ ಕರ್ಮಭೂಮಿ. ಸ್ಥೂಲ ಶರೀರಿಗಳು ಇರುವಂತಹ ಭೂಮಿ. ಮಹಾಭೂಮಿಯ ಮೇಲೆ ಪ್ರಳಯ ಬಿಟ್ಟು ಚಿಕ್ಕ ಪ್ರಳಯಗಳು ಇರದು. ಭೂಗೋಳಗಳಲ್ಲಿ ಯುಗ ಪ್ರಳಯಗಳು, ಮಹಾಯುಗ ಪ್ರಳಯ, ಮನುಪ್ರಳಯವೂ ಆಗುತ್ತಿರುತ್ತದೆ. ಮಹಾಭೂಮಿಯನ್ನು ಧಾತ್ರಿ, ವಿಧಾತ್ರಿ ಎಂಬ ಹೆಸರಿನಿಂದ ಕರೆಯುವರು. ಭೂಗೋಳವನ್ನು ಮಾಹಿ, ಊರ್ವಿ, ಕ್ಷಿತಿ, ಪೃಥ್ವಿ, ಭೂಮಿ ಎಂದು ಕರೆದರು. ತಾತ ಪಾತಾಳ ಲೋಕದ ಬಗ್ಗೆ ಹೇಳುತ್ತಿದ್ದೇನೆ ಕೇಳು. ಆ ತಳದಲ್ಲಿ ಪಿಶಾಚಗಣಗಳು, ವಿತಳದಲ್ಲಿ ಗುಹ್ಯಕರು, ಸುತಳದಲ್ಲಿ ರಾಕ್ಷಸರು, ರಸಾತಳದಲ್ಲಿ ಭೂತಗಳು, ತಳಾತಳದಲ್ಲಿ ಯಕ್ಷಕರು, ಮಹಾತಳದಲ್ಲಿ ಪಿತೃದೇವತೆಗಳು, ಪಾತಾಳದಲ್ಲಿ ಪನ್ನಗರೂ ಇರುವರು. ತಾತ ಇನ್ನು ಲೋಕ ನಿವಾಸಿಗಳು, ಲೋಕಾಧಿಪತಿಗಳು, ಖಂಡಗಳ ವಿವರಣೆ ಹೀಗಿದೆ. ವಿತಳದಲ್ಲಿರುವ ಕುಬೇರ ನವನಿಧಿಗಳಿಗೆ ಅಧಿಪತಿ. ಈತನೇ ಬ್ರಹ್ಮಾಂಡದ ಕೋಶಾಧಿಪತಿ, ಉತ್ತರ ದಿಕ್ಕಿಗೆ ಅಧಿಪತಿ. ವಿತಳದಲ್ಲಿರುವ ಅಲಕಾಪುರದಲ್ಲಿ ಈತನಿರುತ್ತಾನೆ. ವಿತಳದ ಪಶ್ಚಿಮ ದಿಕ್ಕಿನಲ್ಲಿ ಯೋಗಿನೀಪುರದಲ್ಲಿ ಮಯ ವಾಸಿಸುವನು. ಈತ ರಾಕ್ಷಸ ಶಿಲ್ಪಿ. ತ್ರಿಪುರಾಸುರರಿಗೆ ಆಕಾಶದಲ್ಲಿ ಬಹಳ ಎತ್ತರದಲ್ಲಿ ವಿಹರಿಸಲು ತ್ರಿಪುರವನ್ನು ನಿರ್ಮಿಸಿದವನು. ಸುತಳದಲ್ಲಿ ವೈವಸತ್ವಪುರವನ್ನು ಯಮಧರ್ಮರಾಜ ಪರಿಪಾಲಿಸುತ್ತಿರುವನು. ಈತ ದಕ್ಷಿಣ ದಿಕ್ಕಿಗೆ ಅಧಿಪತಿ. ಈ ನಗರ ಪ್ರವೇಶಕ್ಕೆ ಮೊದಲು ಅಗ್ನಿಹೋತ್ರ ನದಿ ದಾಟಬೇಕು. ಅದನ್ನೇ ವೈತರಣಿ ಎಂದೂ ಕರೆಯುವರು. ಪುಣ್ಯವಂತರು ಸುಲಭವಾಗಿ ದಾಟಬಲ್ಲರು. ಪಾಪಿಗಳಿಗೆ ಇದು ದುಸ್ಸಾಧ್ಯ. ರಸಾತಳದಲ್ಲಿ ಪುಣ್ಯನಗರವೆಂಬುದಿದೆ. ಇದಕ್ಕೆ ನಿರುತಿ ಎಂಬ ದೈತ್ಯ ಅಧಿಪತಿ. ಈತ ನೈಋತ್ಯ ದಿಕ್ಕಿಗೆ ಅಧಿಪತಿ. ತಳಾತಳದಲ್ಲಿ ಧನಿಷ್ಠಾಪುರದ ಪಿಶಾಚಣಗಳಿಂದ ಕೂಡಿದ ಬೇತಾಳನಿರುವನು. ಮಹಾತಳದ ಕೈಲಾಸ ನಗರದಲ್ಲಿ ಸ್ವರಭೂತ ಗಣಗಳೊಂದಿಗೆ ಕಾತ್ಯಾಯನಿಯ ಪತಿಯಾದ ಈಶಾನನಿರುವನು. ಈತ ಈಶಾನ್ಯ ದಿಕ್ಕಿಗೆ ಅಧಿಪತಿ. ಪಾತಾಳದಲ್ಲಿ ವೈಕುಂಠ ನಗರವಿದೆ. ಇದರಲ್ಲಿ ಶ್ರೀಮನ್ನಾರಾಯಣ ಮೂರ್ತಿ ಪಾತಾಳಸುರರೊಂದಿಗೆ, ವಾಸುಕಿ ಸರ್ಪಶ್ರೇಷ್ಠರೊಂದಿಗೆ ಶೇಷಶಾಹಿಯಾಗಿ ವಿರಾಜಿಸುತ್ತಿದ್ದಾನೆ. ಇದನ್ನೇ ಶ್ವೇತ ದ್ವೀಪಗಳುಳ್ಳ ವೈಕುಂಠವೆನ್ನುವರು. ಕೊನೆಯದಾದ ಪಾತಾಳದಲ್ಲಿ ತ್ರಿಖಂಡ ಸೋಪಾನವಿದೆ. ಪ್ರಥಮ ಖಂಡದಲ್ಲಿ ಅನಂಗ ಜೀವಿಗಳಿರುವರು. ದ್ವಿತೀಯದಲ್ಲಿ ಪ್ರೇತಗಣಗಳಿರುವವು. ತೃತೀಯ ಖಂಡದಲ್ಲಿ ಯಾತನಾ ದೇಹವನ್ನು ಹೊಂದಿರುವ ಜೀವಿಗಳು ದುಃಖಾಕ್ರಾಂತರಾಗಿರುವರು. ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳನ್ನು ಮಹಾಭೂಮಿ ಹೊಂದಿದೆ. ಇದರ ಮಧ್ಯ ಜಂಬೂ ದ್ವೀಪವಿದೆ. ಇದನ್ನು 9 ಖಂಡಗಳನ್ನಾಗಿ ವಿಂಗಡಿಸಲಾಗಿದೆ. ದಕ್ಷಿಣಕ್ಕಿರುವ ಖಂಡಕ್ಕೆ ಭರತ ಖಂಡವೆಂದು, ಇದರಲ್ಲಿ ಭರತಪುರ ಸ್ವಯಂಭೂಭವ ಮನುವೂ ಇರುವನು. ಅನೇಕ ಪುಣ್ಯಜೀವಿಗಳು, ಋಷಿಗಳು ಸ್ವಯಂಭೂವ ಮನುವಿನ ಪರಿಪಾಲನೆಯಲ್ಲಿ ಇರುವರು. ಅವರು ಲೋಕಗಳನ್ನು ಪರಿಪಾಲಿಸುತ್ತಾ
ಧರ್ಮವನ್ನು ಪಾಲಿಸುತ್ತಿರುವರು. ಮಹಾಭೂಮಿ ಮೇಲಿನಿಂದ ಸಪ್ತ ದ್ವೀಪಗಳನ್ನು ಸುತ್ತಿಕೊಂಡು ಚರಾಚರ ಚಕ್ರವಾಳ ಲೋಕಾಲೋಕ ಪರ್ವತಗಳಿದ್ದು ಸ್ವರ್ಗ ಲೋಕದವರೆಗೆ ವ್ಯಾಪಿಸಿದೆ. ಇವು ತಮ್ಮಿಂದ ಬೆಳದಿಂಗಳನ್ನು ಹಾಯಿಗುಡುವುದಿಲ್ಲ. ಮಹಾಭೂಮಿಗೆ ಕೆಳಭಾಗದಲ್ಲಿ 7 ಅತಳಗಳೆನ್ನುವರು. ಅತಳಲೋಕ ಎನ್ನುವುದು ಪಿಶಾಚಿಗಳಿಗೆ ನಿವಾಸ ಸ್ಥಾನ. ವಿತಳಲೋಕದ ಅಲಂಕಾಪುರಿಯಲ್ಲಿ ಕುಬೇರನಿರುವನು. ವಿತಳಲೋಕದ ಯೋಗಿನೀಪುರದಲ್ಲಿ ರಾಕ್ಷಸರೊಂದಿಗೆ ಮಯನಿದ್ದಾನೆ. ಸುತಳದಲ್ಲಿ ಬಲಿ ಚಕ್ರವರ್ತಿ ತನ್ನ ಪರಿಜನರಾದ ರಾಕ್ಷಸರೊಂದಿಗೆ ಇರುವನು. ವೈವಸ್ವತಪುರದಲ್ಲಿ ಯಮಧರ್ಮರಾಜನಿರುವನು. ಇದರ ನರಕದಲ್ಲಿ ಪಾಪಜೀವಿಗಳು ಯಾತನೆಯನ್ನು ಅನುಭವಿಸುತ್ತಿರುವರು. ರಸಾತಳದಲ್ಲಿನ ಪುಣ್ಯಪುರದಲ್ಲಿ ನೈಋತ್ಯನ ಸ್ಥಾನ. ಇದರಲ್ಲಿ ಭೂತಾದಿ ವರ್ಗಗಳಿರುವವು. ತಲಾತಳದ ಧನಿಷ್ಠಾಪುರದಲ್ಲಿ ಬೇತಾಳನಿರುವನು. ತಲಾತಳದ ಕೈಲಾಸದಲ್ಲಿ ರುದ್ರನಿರುವನು. ಮಹಾತಳವು ಪಿತೃದೇವತೆಗಳಿಗೆ ನಿವಾಸವು. ಪಾತಾಳದ ಶ್ವೇತದ್ವೀಪದಲ್ಲಿ ವೈಕುಂಠವಿದೆ. ಇದರಲ್ಲಿ ನಾರಾಯಣನಿರುವನು. ಮೇರುವು ಎಂದರೆ ಕೆಳಭಾಗದಲ್ಲಿ ಅನಂಗಜೀವಿಗಳು ಪ್ರೇತಗಣಗಳು ಯಾತನಾದೇಹಿಗಳೂ ಇರುವರು. ನಿರಾಲಂಬ ಸೂಚ್ಯಾಗ್ರ ಸ್ಥಾನದಲ್ಲಿ ಮಹಾಪಾತಕಿಗಳಿರುವರು. ಭೋಜನದ ನಂತರ ರೌರವೇ ಅಪುಣ್ಯ ನಿಲಯೇ ಪದ್ಮಾರ್ಬುದ ನಿವಾಸನಂ ಅರ್ಥೀನಾಂ ಉದಕದತ್ತಂ ಅಕ್ಷಯ್ಯಮುಪತಿಷ್ಠ್ಯತಿ ಎಂದು ಉತ್ತರಾಪೋಷಾಣದಲ್ಲಿ ನೀರನ್ನು ಇವರಿಗೆ ಬಿಡುವುದು. ಹೇ ತಾತನೇ, ಲೋಕಗಳ ಹೆಸರುಗಳು ಅವುಗಳ ವಿಸ್ತೀರ್ಣದ ಕುರಿತು ಹೇಳುವುದಾದರೆ ಭೂಲೋಕದ ಭೂಗೋಳ ಮಹಾಭೂಮಿ ಬೇರೆ ಬೇರೆ ಎಂದು ಚೆನ್ನಾಗಿ ತಿಳಿದುಕೋ. ಭೂಗೋಳ ಬಿಂದುವಿಗೆ ಮೇಲಿನ ಪ್ರದೇಶವಾದ ಊರ್ಧ್ವಧ್ರುವ ಸ್ಥಾನದವರೆಗಿನ ಪ್ರದೇಶದಲ್ಲಿ ಮೇರುರೇಖೆಯಲ್ಲಿ ಪ್ರಕಾಶಿಸುತ್ತದೆ ಸೂರ್ಯಲೋಕ. ಇದು ಸೂರ್ಯ ದೇವತೆ ಇರುವ ಲೋಕ. ಸೂರ್ಯಗ್ರಹ ಮಂಡಲದಂತೆ ಚಂದ್ರಲೋಕ, ಅಂಗಾರಕ ಲೋಕ, ಬುಧಲೋಕ, ಗುರುಲೋಕ, ಶುಕ್ರಲೋಕ, ಶನೇಶ್ವರ ಲೋಕ, ರಾಶ್ಯಾದಿ ದೇವತಾ ಲೋಕ, ನಕ್ಷತ್ರ ದೇವತಾ ಲೋಕ, ಸಪ್ತ ಋಷಿ ಲೋಕ, ಊರ್ಧ್ವಧ್ರುವ ಲೋಕ ಎಂಬುದಿದೆ. ಇವುಗಳಲ್ಲದೆ ಅನೇಕ ಲೋಕಗಳಿವೆ. ಭೂಮಧ್ಯ ಬಿಂದುವಿನಿಂದ ಸೂರ್ಯಲೋಕ ಲಕ್ಷ ಬ್ರಹ್ಮಾಂಡ ಯೋಜನೆಗಳಲ್ಲದೆ ಇದು ಸೂರ್ಯ ಗ್ರಹಾದಿ ದೇವತೆಯಾದ ಸೂರ್ಯನಿರುವ ಲೋಕ. ಭೂಮಧ್ಯ ಬಿಂದುವಿನಿಂದ ಚಂದ್ರಲೋಕ 2 ಲಕ್ಷ ಬ್ರಹ್ಮಾಂಡ ಯೋಜನೆಗಳು. ಅಂಗಾರಕ ಲೋಕವು 3 ಲಕ್ಷ ಬ್ರಹ್ಮಾಂಡ ಯೋಜನೆಗಳು. ಬುಧಲೋಕ 5 ಲಕ್ಷ ಬ್ರಹ್ಮಾಂಡ ಯೋಜನೆಗಳು. ಗುರುಲೋಕ 7 ಲಕ್ಷಗಳ ಬ್ರಹ್ಮಾಂಡ ಯೋಜನೆಗಳು. ಶುಕ್ರಲೋಕ 9 ಲಕ್ಷ ಬ್ರಹ್ಮಾಂಡ ಯೋಜನೆಗಳು. ನಕ್ಷತ್ರ ದೇವತಾ ಲೋಕ 13 ಲಕ್ಷ ಬ್ರಹ್ಮಾಂಡ ಯೋಜನ. ಸಪ್ತರ್ಷಿ ಲೋಕ 14 ಲಕ್ಷ ಬ್ರಹ್ಮಾಂಡ ಯೋಜನೆಗಳು. ಧ್ರುವಲೋಕ 15 ಲಕ್ಷ ಬ್ರಹ್ಮಾಂಡ ಯೋಜನೆಗಳೂ ಇವೆ. ಇದೇ ರೀತಿ ಭೂಮಧ್ಯ ಬಿಂದುವಿನಿಂದ ನಾನಾ ದೂರದಲ್ಲಿ ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕಗಳಿವೆ. ಈ ಮಧ್ಯ ಬಿಂದುವಿನಿಂದ ಬ್ರಹ್ಮಾಂಡವಾಗಿಸುತ್ತಿರುವ ಗೋವಿನಂತೆ ಆಡಂಬಿತ್ತಿಯವರೆಗೆ 24 ಕೋಟಿ 50 ಲಕ್ಷಗಳ ಬ್ರಹ್ಮಾಂಡ ಯೋಜನೆಗಳ ದೂರವಿದೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕ ಪ್ರಳಯ ಕಾಲದಲ್ಲಿ ನಶಿಸುತ್ತವೆ. ಸುವರ್ಲೋಕದ ಮೇಲೆ ಮಹರ್ಲೋಕ ಸ್ವಲ್ಪ ಹಾಳಾಗಿ ಸ್ವಲ್ಪ ಹಾಗೇ ಉಳಿದಿದೆ. ಅದರ ಮೇಲೆ ಜನಲೋಕ, ತಪೋಲೋಕ, ಸತ್ಯಲೋಕ ಎಂದಿಗೂ ನಶಿಸವು. ಸ್ವರ್ಗವೆಂಬ ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋರ್ಲೋಕ, ಸತ್ಯಲೋಕಗಳು ಅಲ್ಲದೆ ಆಡಂಬಿತ್ತಿಯವರೆಗೆ ವ್ಯಾಪಿಸಿದೆ. ಹೇ ನರಸಾವಧಾನಿ ತಾತ, ದತ್ತ ತತ್ವವು ನಿನ್ನ ಅನುಭವಕ್ಕೆ ಬರಬೇಕಾದರೆ ಕೆಲವು ಲಕ್ಷ ಜನ್ಮಗಳು ಬೇಕು. ಇದು ಕೋಟ್ಯಾನುಕೋಟಿ ಬ್ರಹ್ಮಾಂಡವೆಲ್ಲ ವ್ಯಾಪಿಸಿದೆ. ಅದನ್ನು ಆಕ್ರಮಿಸಿಕೊಂಡಿರುವ ಏಕೈಕ ತೇಜೋಮಯ ರಾಶಿಗೆ ದತ್ತನ ಪರಿಚಯವಿದೆ. ಆ ದತ್ತಪ್ರಭುವೆ ಸಾಕ್ಷಾತ್ ನಿನ್ನ ಎದುರಿಗಿರುವ ಶ್ರೀಪಾದ ಶ್ರೀ ವಲ್ಲಭನೆಂದು ತಿಳಿ. ಶ್ರೀಚರಣರ ಹಿತಬೋಧೆಯನ್ನು ಕೇಳಿಸಿಕೊಂಡ ನರಸಾವಧಾನಿಗಳಿಗೂ ಅವರ ಪತ್ನಿಗೂ ಆಶ್ಚರ್ಯವಾಗಿತ್ತು. 7 ವರ್ಷದ ಈ ಪುಟ್ಟ ಕಂದನಿಗೆ ಇಷ್ಟು ಮಹತ್ತರ ವಿಷಯವನ್ನು ಹೀಗೆ ಖಂಡಿತವಾಗಿ ಹೇಳುವುದಲ್ಲದೆ ತಾನೇ ಸಾಕ್ಷಾತ್ ದತ್ತನೆಂದು ತಿಳಿಯಪಡಿಸಿದ ಮೇಲೆ ನರಸಾವಧಾನಿ ದಂಪತಿಗಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಕೊನೆ ಪಕ್ಷ ಪಾದವನ್ನಾದರೂ ಮುಟ್ಟೋಣವೆಂದು ಆ ದಿವ್ಯ ಶಿಶುವಿನ ಶ್ರೀಚರಣವನ್ನು ಸ್ಪರ್ಶಿಸಲು ಹೋದಾಗ ಅದಕ್ಕೆ ಶ್ರೀ ವಲ್ಲಭರು ನಿರಾಕರಿಸಿದರು. ನರಸಾವಧಾನಿ ದಂಪತಿಗಳು ತಾವು ಕುಳಿತ ಸ್ಥಳದಿಂದ ಕಿಂಚಿತ್ತು ಅಲುಗಾಡದಾದರು. ಶ್ರೀಪಾದರು ನಾನೇ ದತ್ತ, ಕೋಟ್ಯಾನುಕೋಟಿ ಬ್ರಹ್ಮಾಂಡವೆಲ್ಲ ವ್ಯಾಪಿಸಿರುವ ಏಕೈಕ ತತ್ವವು, ದಿಕ್ಕುಗಳನ್ನು ವಸ್ತ್ರವಾಗಿ ಉಪಯೋಗಿಸುವ ದಿಗಂಬರ,
ಯಾರೇ ಆಗಲಿ ತ್ರಿಕರಣ ಶುದ್ಧಿಯಿಂದ ದತ್ತಾ ದಿಗಂಬರ, ಶ್ರೀಪಾದ ಶ್ರೀವಲ್ಲಭ ದಿಗಂಬರ, ನರಸಿಂಹ ಸರಸ್ವತಿ ದಿಗಂಬರ ಎಂದು ಕೀರ್ತನೆ ಮಾಡುವಲ್ಲಿ ನಾನು ಸೂಕ್ಷ್ಮ ರೂಪದಲ್ಲಿ ಸದಾ ಇರುತ್ತೇನೆ. ನನ್ನ ತಾತ ಆದ ಶ್ರೀ ಬಾಪನ್ನಾರ್ಯರ ಪರ ಊರುಗಳಿಂದ ಬಂದು ಪಾದಗಯಾ ಕ್ಷೇತ್ರದಲ್ಲಿ ನನ್ನ ತಾತ ಶ್ರೀ ಬಾಪನ್ನಾರ್ಯರು ಪರ ಊರುಗಳಿಂದ ಬಂದು ಪಾದಗಯಾ ಕ್ಷೇತ್ರದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವವರಿಗೆ ಉಚಿತ ಭೋಜನ ವಸತಿ ಸೌಕರ್ಯವನ್ನು ಕಲ್ಪಿಸಿದರು. ನೀನು ಸ್ವಯಂಭೂ ದತ್ತನಾಗಿದ್ದಲ್ಲಿ ಅದೃಶ್ಯವಾಗಿದ್ದೀಯಲ್ಲ ಎಂದು ಆಕ್ಷೇಪಿಸಿದರು. ಆ ದತ್ತ ನಾನೇ. ನಾನು ಜನಿಸಿದ ಪವಿತ್ರ ಗೃಹವನ್ನು ದರ್ಶಿಸುವವರು ಖಂಡಿತ ಪವಿತ್ರವಾಗಿರುತ್ತಾರೆ. ಅವರ ಪಿತೃದೇವತೆಗಳಿಗೆ ಪುಣ್ಯ ಲೋಕವನ್ನು ಕರುಣಿಸುವೆ. ಬದುಕಿರುವ ಜೀವಗಳನ್ನಲ್ಲದೆ ಸತ್ತಿರುವ ಜೀವಗಳ ಯೋಗಕ್ಷೇಮವನ್ನು ನೋಡಬೇಕಾದ ಪ್ರಭುವೂ ನಾನೇ. ನನಗೆ ಹುಟ್ಟು ಸಾವು ಎರಡೂ ಸಮಾನವಾದವು. ಆದರೂ ನೀನು ಸ್ವಯಂಭೂ ದತ್ತನನ್ನು ಆರಾಧಿಸಿದ್ದಕ್ಕೆ ಫಲ ಇದೇನಾ ಎಂದು ದುಃಖಿಸುತ್ತಿರುವೆ. ನಿನ್ನ ಮೇಲಿನ ಅಪವಾದ ಹೋಗಲು ಸ್ವಯಂಭೂ ದತ್ತ ಸದ್ಯದಲ್ಲಿ ಕಾಣಿಸಿಕೊಳ್ಳುವನು. ಪ್ರತಿಷ್ಠೆ ಕೂಡ ನಡೆಯುತ್ತದೆ. ನಿನಗೆ ಮುಂದಿನ ಜನ್ಮದಲ್ಲಿ ಅನುಗ್ರಹಿಸುವೆನೆಂದು ಅಭಯವೀಯುತ್ತಿದ್ದೇನೆ. ಈ ಜನ್ಮದಲ್ಲಿ ನಿನಗೆ ನನ್ನ ಪಾದ ಸ್ಪರ್ಶಿಸುವ ಭಾಗ್ಯವಿಲ್ಲ. ಕೋಟ್ಯಾನುಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿಸಿ ರಕ್ಷಿಸಿ ಲಯ ಮಾಡುವ ಏಕೈಕ ಪ್ರಭಾವವಾದ ನಾನು ನನ್ನ ವರದ ಹಸ್ತದಿಂದ ನಿನ್ನನ್ನು ಆಶೀರ್ವದಿಸುತ್ತಿದ್ದೇನೆ ಎಂದು ಹೇಳಿದರು. ಭಯಂಕರ ಶಬ್ದದೊಂದಿಗೆ ಶ್ರೀ ಚರಣರ ಶರೀರದಿಂದ ಅಣು ಪರಮಾಣುಗಳ ವಿಭಜನೆ ಹೊಂದಿ ಶ್ರೀಪಾದರು ಅದೃಶ್ಯರಾದರು. ಶ್ರೀಪಾದರು ಸ್ವತಃ ತಮ್ಮ ಹೆಸರಿನ ಕೊನೆಯಲ್ಲಿ ದಿಗಂಬರ ನಾಮವನ್ನು ಸೇರಿಸಿ ಜಪಿಸುವ ಮರ್ಮವನ್ನು ಈ ರೀತಿಯಾಗಿ ತಿಳಿಸಿದರು. ಅವರ ಸರ್ವವ್ಯಾಪಕತ್ವ ನಿರಾಕಾರ, ಆ ತತ್ವ ಸಾಕಾರವಾಗಿ ಅವರ ಸರ್ವವ್ಯಾಪಕತ್ವ ನಿರಾಕಾರ ತತ್ವ ಸಾಕಾರವಾಗಿ ಎಲ್ಲಿ ಆವಿರ್ಭವಿಸುವರೋ ಎಂಬುದು ನಮ್ಮ ಊಹೆಗೆ ನಿಲುಕದ ವಿಷಯ. ಬಾಲಕ ರೂಪದಲ್ಲಿ ಅವತರಿಸಿ ಬಂದ ಈ ಜಗತ್ಪ್ರಭು ಮುಗ್ಧತನದಲ್ಲಿದ್ದು ಮಾಡುವ ಲೀಲೆಗಳಿಗೆ ಕೊನೆಯಲ್ಲಿ ಎನ್ನುವ ಸಂಗತಿಯನ್ನು ಹೇಳುವಲ್ಲಿಗೆ ಶ್ರೀಪಾದ ಶ್ರೀ ವಲ್ಲಭ ಚರಿತಾಮೃತ ಸಾರದ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.